ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಳಿಸ್ತೀನಿ, ಅವ್ರಿಗೆ ಕೇಳ್ತಾರೆ. ಯಾಕಂದರೆ ಅವರೆಲ್ಲ ದೊಡ್ಡವರು ಇರೋದ್ರಿಂದ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಮಿಸ್ಕಾನ್ಸೆಪ್ಟ್ ಇದೆ, ಏನೋ ನಮ್ಮ ಬಗ್ಗೆ ಬೇರೆ ರೀತಿ ಅವರಿಗೆ ಮಾಹಿತಿ ಹೋಗಿದೆ. ನಾನು ಹೋಗಿ ಸರಿ ಮಾಡ್ತೀನಿ. ನನಗೆ ಹೈಕಮಾಂಡಿಗೆ ಜವಾಬ್ದಾರಿ, ನನಗೆ ರೆಸ್ಪೆಕ್ಟ್ ಇದೆ ಅಂದಮೇಲೆ ಮತ್ತು ಅದಕ್ಕೆ ನಾನು ಕುತ್ಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತಪ್ಪಾಗ್ತದೆ. ಬಟ್ ಅದರ ವಿಶೇಷವಾಗಿರ್ತಕ್ಕಂಥ ಗೌರವ ರಾಜಣ್ಣವ್ರ ಮೇಲೂ ಇದೆ, ಅದೇ ಥರ ನನಗೆ ಹೈಕಮಾಂಡ್ ಮೇಲೂ ಕೂಡ ವಿಶ್ವಾಸ. ಸಮುದಾಯದ ಸಚಿವರುಗಳಿಗೆ ಈ ರೀತಿಯ ವಜಾ ಮಾಡೋದು ಅದು ಕಾಕತಾಳೀಯ. ನೀವು ಹೋಗ್ಬಿಟ್ಟು ಎಲ್ಲದನ್ನೂ ಕುತ್ಕೊಂಡು ಜಾತಿ ಧರ್ಮ ಮಾಡ್ಕೊಂಡು ಈ ಬಿಜೆಪಿ ಅವ್ರು ಮಾಡ್ದಂಗೆ ನೀವು ಯಾಕ್ರಿ ಮಾಡ್ತೀರಿ? ಬಿಟ್ಟಾಕ್ರಿ ಅದನ್ನ. ಕಾಂಗ್ರೆಸ್ ಪಕ್ಷದವ್ರೇನ್ರಿ ಅವ್ರು? ನಮ್ಮ ಹೈಕಮಾಂಡ ಅವ್ರು ಎಂಥದ್ದು ಇಲ್ಲ ಬದನೆಕಾಯಿ, ಅವ್ರು ತಗೊಂಡು ಏನು ಮಾಡ್ತೀರ? ಅದಕ್ಕೆ ಲಾಬಿ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪಕ್ಷದೊಳಗೆ ಯಾರು ಲಾಬಿ ಮಾಡಲ್ಲ. ಗೌರವದಿಂದ ಕೊಡ್ತಾರೆ, ಗೌರವದಿಂದ ತಗೋತೀವಿ, ಗೌರವದಿಂದ ಕೇಳ್ತಾರೆ, ಗೌರವದಿಂದ ಕೊಡ್ತಾರೆ. ನಿಮಗೆಲ್ಲ ರೆಸ್ಪೆಕ್ಟ್ ಅವ್ರು ಕೊಡೋದು ಯಾಕೆ ಗೊತ್ತಾನೋ? ನಮ್ಮ ತಂದೆಯವ್ರ ಮೇಲೆ ಇರ್ತಕ್ಕಂಥ ಗೌರವ. ಭಾಷಣ ಮಾಡ್ತಾರೆ ನೋಡ್ರಿ, ಕೇಳ್ರಿ, ಹೇಳ್ತಾರೆ. ಮೇನ್ ರೀಸನ್ ಅಂದರೆ ಇದು ಗಣೇಶ್ ಮತ್ತು ಸುನೀತಾ ಇಬ್ಬರ ನಡುವೆ ಸಂಬಂಧ ಇರುತ್ತೆ. ಮತ್ತು ಗಣೇಶ್ ಅವ್ರಿಗೆ ಒಂದು ಭರವಸೆ ಕೊಡ್ತಾನೆ, ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ವಿಷ್ಣುಗೆ ನಿಮಗೆ ಒಂದು ಫಾರ್ಮ್ ಮಾಡಿ ಕೊಡ್ತೀನಿ, ಆರಾಮಾಗಿರ್ಬೋದು, ಒಂದು ಮನೆ ಕಟ್ಕೊಂಡು ಎಲ್ಲರೂ ಒಟ್ಟಿಗೆ ಇರಬೇಕು, ಸಂತೋಷವಾಗಿರ್ಬೋದು ಅಂತ ಒಂದು ಭರವಸೆ ಕೊಡ್ತಾನೆ. ಸೊ ಅದಕ್ಕೆ ವಿಷ್ಣು ಕೂಡ ಅವ್ರಿಗೆ ಸಹಕಾರ ಮಾಡ್ತಾರೆ. ಮತ್ತು ವಿಷ್ಣು ರವಿ ಯಾರಿದ್ದಾರೆ ಇವರು ಸ್ವಲ್ಪ ಕುಡಿದು ಬಂದು ಗಲಾಟೆ ಮಾಡೋದು, ಮನೆಯವ್ರನ್ನ ಸರಿಯಾಗಿ ಮಾಡದೇ ಇರೋದು, ಈ ಥರ ಇರುತ್ತೆ ಇರೋದು ಕ್ಯಾರೆಕ್ಟರ್. ಸೊ ಅದಕ್ಕೆ ಬೋತ್ ವೈಫ್ ಆ್ಯಂಡ್ ಸನ್ ದೇ ವಾಂಟ್ ಟು ಎಲಿಮಿನೇಟ್ ರವಿ. ಸೊ ಅದಕ್ಕೆ ಗಣೇಶ್ ಕೊಲೆ ಅಂದರೆ ಮಚ್ಚಿನಿಂದ ಅಟ್ಯಾಕ್ ಅಂತ ಕೊಡ್ತಾನೆ. ಇವತ್ತು ಈ ರೀತಿಯಾದಂಥ ಯಾರೋ ಒಬ್ಬರು ಬಂದು ಹೇಳ್ತಾರೆ, ನಾಳೆ ಇನ್ನೊಂದು ನಾನು ಕೇಳೋಕೆ ಇಚ್ಛೆ ಬಿಡ್ತೀನಿ ಸರ್ಕಾರಕ್ಕೆ. ಇನ್ನೊಬ್ಬ ಯಾರೋ ಬಂದು ವಿಧಾನಸೌಧ ಬಿಡುಗಡೆಯನ್ನು ರೆಣ ಹೋಗ್ತೇನೆ ಅಂದರೆ ನೀವು ನಾಳೆ ವಿಧಾನಸೌಧ ಕೆಡವು ತೆಗ್ಸೋಕ್ಕಾಗತ್ತೆ? ಈ ರೀತಿ ಸರ್ಕಾರಗಳು ಯೋಚನೆ ಮಾಡಬೇಕು. ಈ ರೀತಿಯಾದಂಥ ಸನ್ನಿವೇಶ ಬಂದಾಗ ಯಾರು ಏನು ಅದರ ವಸ್ತುಸ್ಥಿತಿ ಏನೈತಿ ಅವನು ಪೂರ್ವಾಪರ ವಿಚಾರ ಮಾಡಬೇಕು, ಅವನ ಬಗ್ಗೆ ಇಂಟ್ರೋಗೇಷನ್ ಮಾಡಬೇಕು, ಯಾವಾಗ ಓದಿದ್ದು ಏನು ಮಾಡಿದ್ದು, ನಿಮ್ಮ ಮ್ಯಾಗ FIR ಮಾಡ್ಬೇಕಂತ ಹೇಳಿದಾಗ ಸತ್ಯ ಏನೈತೆ ಅನ್ನೋದು ಹೊರಗೆ ಬರುತ್ತೆ.
ಈ ರೀತಿ ವಿನಾಕಾರಣ ಒಂದು ಕ್ಷೇತ್ರದ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾಯಿದ್ದಾರೆ. ಹಿಂದೂ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ, ಪವಿತ್ರವಾಗಿರ್ತಕ್ಕಂಥ ಇಡೀ ಕರ್ನಾಟಕದ ಜನ, ಇಡೀ ದೇಶದ ಜನ ಧರ್ಮಸ್ಥಳ ಮಂಜುನಾಥ ನಡ್ಕೊತಾರೆ. ಅದರ ಪವಿತ್ರತೆಯನ್ನು ಹಾಳು ಮಾಡುವಂಥ ಪ್ರಯತ್ನಕ್ಕೆ ಒಂದಿಷ್ಟು ಯೂಟ್ಯೂಬರ್ ಚಾನಲ್ಗಳು ಇವರು ಕೂಡ ಇಲ್ಲಿ ಪ್ರಯತ್ನ ಮಾಡುವಂಥದ್ದು ಆಗಿದೆ. ಒಂದಿಷ್ಟು ಜನನೂ ಕೂಡ ಇದಕ್ಕೆ ಲೆಫ್ಟಿಸ್ಟ್ಗಳು ಸಪೋರ್ಟ್ ಮಾಡುವಂಥದ್ದಾಗಿದೆ. ಆದರೆ ಇದಕ್ಕೆಲ್ಲವನ್ನು ಕೂಡ ಮಂಜುನಾಥ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾನೆ ಅನ್ನೋದು ವಿಶೇಷ. ನೋಡಿ, ಇದು ಯಾವುದೂ ಆಗಬಾರ್ದು, ಇದನ್ನು ತಕ್ಷಣ ಬಂದ್ ಮಾಡುವಂಥದ್ದು ಕೆಲಸ ಆಗಬೇಕು. ಮತ್ತು ಯಾರು ಅನಾಮಿಕ ಅಂತ ಹೇಳ್ತಾರೆ ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ನು ಒಳಗಾಕೋ ಕೆಲಸ ಮೊದಲು ಸರ್ಕಾರ. ನೋಡಿ, ಇವತ್ತು SIT ಅವ್ರು ಅರ್ಥ ಮಾಡ್ಕೋಬೇಕು, ಯಾಕೆ ಅವ್ನ ಮಕ್ಕಕ್ಕೆ ಬಣ್ಣ ಹಚ್ಕೊಂಬಂದಿರಿ, ಅದು ಯಾವ ಸ್ಪೈಡರ್ ಮ್ಯಾನೋ ಇನ್ನೊಂದು ಮ್ಯಾನೋ ಮಾಡಕತ್ತಾರೆ ಹುಚ್ಚಗತ್ತೆ. ಇದು ಗೊತ್ತೇನು, ನಿರ್ಲಜ್ಜ ಸರ್ಕಾರ ಆಗೈತೆ ಇವತ್ತು. SIT ಅವ್ರು ಏನು ಮಕ್ಕ ತೋರಿಸಿದ್ರೆ ಏನು ಸಮಸ್ಯೆ ಆಗುತ್ತೆ? ಅವ ಹೆಂಗೆ ಬರ್ತಾನೆ ಅವಾಗ SIT ಇರ್ಬೇಕು, ಅವ ಯಾವಾಗ ಬರ್ತಾನೆ ಅವಾಗ SIT ಇರ್ಬೇಕು, ಅವ ಯಾವ ಮಕ್ಕನೇ SIT ಇರ್ಬೇಕು. ಇದೇನು ನಡೆಯುತ್ತೆ ಹಂಗಂದ್ರೆ ರಾಜ್ಯದಾಗ? ನೋಡಿ, ಇದೆಲ್ಲವೂ ಕೂಡ ನಾಟಕ ಐತಿ. ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಧರ್ಮಸ್ಥಳದ ಹೆಸರನ್ನು, ಶಾಂತಿಯನ್ನು ಭಂಗ ಮಾಡೋದಕ್ಕೆ ಇದೊಂದು ಷಡ್ಯಂತ್ರ. ಈ ಷಡ್ಯಂತ್ರ ಮುಗಿಸ್ಬೇಕಾಗತ್ತೆ. ಜನ ರೊಚ್ಚಿಗೆ ಕೈಗೆ ತೊಗೊಳೋಕ್ಕಿಂತ, ಅಧಿಕಾರವನ್ನು ಅಥವಾ ಸಮಸ್ಯೆಯನ್ನು ಕೈ ತೊಗೊಳೋಕ್ಕಿಂತ ಮೊದಲು ಸರ್ಕಾರ ಎಚ್ಚೆತ್ತುಕೊಂಡು ಅದು ಸರಿ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಆಗ್ರಹ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.